ಇಲ್ಲಿ ಪೌಲನು ಹೇಳ್ತಾ ಇದ್ದಾರೆ ನೋಡ್ರಿ 20ನೇ ವಚನವನ್ನ. ಪೌಲನು ಇಲ್ಲಿ ಏನ್ ತಗೊಂಡು ಮಾತನಾಡ್ತಾ ಇದ್ದಾನ್ರಿ? ದೇವರ ವಾಕ್ಯವನ್ನು ತೆಗೆದುಕೊಂಡಿದ್ದಾನೆ. ಏನ್ ಹೇಳ್ತಾ ಇದ್ದಾರೆ ನೋಡ್ರಿ, ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನ ಕರ್ತನಿಂದ ಹೊಂದಿದ್ದೇನೆ. ಹಲ್ಲೆಲೂಯಾ. ನಿಮ್ಮ ಮನಸ್ಸಿಗೆ ಬಂದಂಗೆ ನೀವು ಇಲ್ಲಿವರೆಗೂ ಮಾಡಿದ್ರಿ, ಆದ್ರೆ ನಾನು ನಿಮ್ಮನ್ನ ಕ್ರಮಪಡಿಸುವಂತದ್ದು, ನಾನು ನಿಮಗೆ ಹೇಳುವಂತದ್ದು ಕರ್ತನಿಂದ ಬಂದ ವಾಕ್ಯವಾಗಿದೆ. ಇದೇ ವಾಕ್ಯನೇ ಮತ್ತಾಯ, ಮಾರ್ಕ, ಯೋಹಾನನ ಒಳಗಡೆ ಬರೆಯಲ್ಪಟ್ಟಿದೆ. ಪ್ರಿಯದೇವ ಜನರೇ, ಅದನ್ನ ತೆಗೆಯುವುದಕ್ಕೆ ಸಮಯವಿಲ್ಲ. ಇಲ್ಲಿ ಹೇಳ್ತಾ ಇದ್ದಾನೆ ಪೌಲನು, ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ನನ್ನ ಸ್ವಂತ ಜ್ಞಾನದಿಂದಲ್ಲ, ನನ್ನ ಸ್ವಂತ ಬಲದಿಂದಲ್ಲ, ನನ್ನ ಸ್ವಂತ ತಿಳುವಳಿಕೆಯಿಂದಲ್ಲ, ದೇವರಿಂದ ಹೊಂದಿದ್ದೇನೆ. ದೇವರ ವಾಕ್ಯವು ನನ್ನ ಸಂಗಡ ಮಾತನಾಡುವುದರಿಂದ ನಿಮಗೆ ಬೋಧಿಸ್ತೇನೆ, ನಿಮಗೆ ಹೇಳ್ತೇನೆ, ನಿಮ್ಮ ಸಂಗಡ ಮಾತನಾಡುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ನಾನು ಬರೀ ಮಾತಾಡಿ ಹೇಳುವುದಿಲ್ಲ, ಕರ್ತನ ವಾಕ್ಯದ ಮೂಲಕವಾಗಿ ನಿಮ್ಮನ್ನ ಚಿಂತುತ್ತೇನೆ, ಕರ್ತನ ಮೂಲಕವಾಗಿ ನಿನ್ನ ಕ್ರಮ ಪಡಿಸ್ತೇನೆ ಎಂಬುದಾಗಿ ಹೇಳುವಂತ ಮಾತಾಗಿದೆ. ಪ್ರಿಯ ದೇವ ಜನರೇ, ಪೌಲನು ಸಭೆಯನ್ನ ಕ್ರಮ ಪಡಿಸಿ 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 ಹೇಳ್ತಾ ಇದ್ದಾನೆ. ಆತನು ಒಳ್ಳೆಯ ಸೇವಕನಾಗಿದ್ದನು. ಎಲ್ಲಿ ಕ್ರಮ ಇದೆ, ಎಲ್ಲಿ ಕ್ರಮ ಇಲ್ಲ, ಪರಿಶುದ್ಧಾತ್ಮನು ನಮ್ಮೊಳಗಡೆ ಇದ್ರೆ ಗೊತ್ತಾಗುತ್ತದೆ. ಅಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ನಿಮ್ಮೊಳಗಡೆ ಕ್ರಮ ಇಲ್ಲ, ನಿಮ್ಮೊಳಗಡೆ ಕ್ರಮ ಇಲ್ಲ. ಇವತ್ತು ನಿಮ್ಮ ಮನಸ್ಸಿಗೆ ಬಂದಂಗೆ ಕರ್ತನ ದೇಹದಲ್ಲಿ ಆ ಪಂಕ್ತಿಯಲ್ಲಿ ಪಾಲಾಗ್ತಾ ಇದ್ದೀರಾ, ನಿಮಗೆ ಕ್ರಮ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅದೇ ವಾಕ್ಯ ಮುಂದೆ ಹೋದ್ರಿ, ರಕ್ತ ಹೊಸ ಒಡಂಬಡಿಕೆಗೆ ಸೂಚಕವಾಗಿದೆ. ಅದನ್ನ ಹೇಳ್ತಾ ಇದ್ದಾನೆ. ಊಟವಾದ ಮೇಲೆ ಅದೇ ರೀತಿಯಾಗಿ ಪಾತ್ರೆಯನ್ನ ತೆಗೆದುಕೊಂಡ್ರತ್ರಿ. ಅಲ್ಲಿ ಏನ್ ಕ್ರಮ ಇಲ್ವೋ, ಅಂದ್ರೆ ಅವ್ರು ಹೆಂಗ್ ತಗೊಳ್ತಿದ್ರು ಅಂತ ಗೊತ್ತಿಲ್ಲ. ಇಲ್ಲಿ ಅದನ್ನ ಹೇಳ್ತಾ ಇದ್ದಾನೆ ಪೌಲನು. ಪಾತ್ರೆಯನ್ನ ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಮಾಡಿ ಅದನ್ನ ತೆಗೆದುಕೊಂಡು ಆತನ ಏನ್ ಮಾಡಿದಂದ್ರಿ, ಅವರೆಲ್ಲರಿಗೂ ಕೊಟ್ರು. ಹೇಳುವಾಗ ಹೇಳ್ತಾ ಇದ್ದಾನೆ, ವಾಕ್ಯದ ಮೂಲಕವಾಗಿ ಯೇಸು ಸ್ವಾಮಿ ಯಾವ ರೀತಿಯಾಗಿ ಹೇಳಿದ್ರು, ಪೌಲನು ಆತನ ಸಭೆಗೆ ಹೇಳ್ತಾ ಇದ್ದಾನೆ. ಇದು ಹೊಸ ಒಡಂಬಡಿಕೆಯನ್ನು ಸೂಚಿಸುವ ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿಸುವಾಗುವ ಹೊಸ ಒಡಂಬಡಿಕೆಯನ್ನು. ಇವತ್ತು ಆತನ ಮರಣವನ್ನ ನಾವು ನೆನಪಿಸಿಕೊಳ್ಬೇಕು. ಪ್ರತಿದಿನ ನೀನು ಯಾವ ಮಾರ್ಗದಲ್ಲಿ ನಡೀತಾ ಇದೆ, ಕೆಟ್ಟ ಮಾರ್ಗದಲ್ಲಿ ನಡೀತಾ ಇದೆಯಾ, ಒಳ್ಳೆ ಮಾರ್ಗದಲ್ಲಿ ನಡೀತಾ ಇದೆಯಾ, ಆಗ ಆತನ ಮರಣ ನಿನ್ನ ನೆನಪಿಗೆ ಬರಬೇಕು. ತಿಂಗಳಲ್ಲಿ ಒಂದೇ ಸರಿ ಅಂತ ಅನ್ಕೊಳ್ಬೇಡ್ರಿ. ಪ್ರತಿ ದಿನಾನು ನಿನ್ನ ಕರ್ತನ ಬೋಧನ ಇರಬೇಕು. ಪ್ರತಿ ದಿನಾನು ಆತನ ಸಿಲುಬೆಯ ಮರಣವನ್ನ ಇವತ್ತು ನಾನು ನೀನು ನೆನೆಸಿಕೊಳ್ಳುವುದಾದ್ರೆ ಯಾರು ತಪ್ಪನ್ನ ಮಾಡೋದಿಲ್ಲ, ಯಾರು ಅಪರಾಧಗಳನ್ನ ಮಾಡುವುದಿಲ್ಲ. ಆತನಿಗೋಸ್ಕರ ಜೀವಿಸುವುದಕ್ಕೆ ನಾನು ನೀನು ಇಷ್ಟಪಡುವವಳಾಗಿದ್ದೇವೆ. ಪ್ರಿಯ ದೇವ ಜನರೇ, ಅದಕ್ಕಾಗಿ ಆ ಮರಣವನ್ನ ನೀವು ನೆನಪಿಸಿಕೊಂಡ್ರಿ, ಯಾವಾಗ್ಲೂ ಅದನ್ನ ಮರ್ತು ಬಿಡಬೇಡ್ರಿ. ಆತನು ನಮಗಾಗಿ ಬಲಿಯಾಗಿದ್ದಾನೆ. ಆತನು ಬಲಿಯಾದ ಮೇಲೆನೆ ನಾವು ಪರಿಶುದ್ಧರಾಗಿದ್ದೇವೆ. ಆತನು ನಮ್ಮ ಮೇಲೆ ಕೃಪೆ ಇಟ್ಟಿದ್ರಿಂದಲೇ ನಾವು ಈ ರೀತಿಯಾಗಿ ಇವತ್ತು ನಿಂತ್ಕೊಂಡಿದ್ದೇವೆ. ಅಲ್ಲಿ ಹೇಳ್ತಾ ಇದ್ದಾರೆ ಯೇಸು ಸ್ವಾಮಿ ಅವರಿಗೆಲ್ಲರಿಗೂ ಕೊಡುವಾಗ, ಆದರೂ ನೋಡಿರಿ, ನನ್ನನ್ನು ಹಿಡಿದು ಕೊಡುವವನೇ ನನ್ನೊಡನೆ ಮೇಜಿನ ಮೇಲೆ ಕೈ ಇಟ್ಟು ಊಟ ಮಾಡುತ್ತಿದ್ದಾನೆ. ಹಲ್ಲೆಲೂಯಾ. ಎಲ್ಲಿ ಊಟ ಮಾಡ್ತಾ ಇದ್ದಾನಂದ್ರೆ ಅವ ಯೇಸು ಸ್ವಾಮಿ ಹಿಡಿದು ಕೊಡುವವನ. ಹಂಗೂ ಇರ್ತಾರೆ ಕೆಲವರು. ಯೇಸು ಸ್ವಾಮಿ ಬಗ್ಗೆ ಕೆಟ್ಟದಾಗ ಹೇಳೋದ್ರಿ. ಯೇಸು ಸ್ವಾಮಿ ನನಗೇನ್ ಮಾಡ್ದ, ಯೇಸು ಸ್ವಾಮಿ ಏನ್ ಮಾಡಿದ್ರು, ಯಾವ್ದಕ್ಕಾಗಿ ದೇವ್ರು ನಂಬೇಕು ನಾವು? ಈ ಯೂದನ ಕ್ಯಾಟಗರಿ ಅವರೆಲ್ಲ. ಹಲ್ಲೆಲೂಯಾ. ಅವನು ಮಾತನಾಡ್ತಾ ಇದ್ದಾನೆ, ಒಳಗಡೆ ಆಲ್ರೆಡಿ ಮುದ್ದಿಟ್ಟು ಹಿಡಿದು ಕೊಡುವಂತ ಶಿಷ್ಯ ಎಂಬುದಾಗಿ ಅವ್ನು ಬಿದ್ದು ಬಿಟ್ಟೈತ್ರಿ. ಅಲ್ಲಿ ಏನ್ ಮಾಡು, ಯೇಸು ಸ್ವಾಮಿಗೆ ಮುದ್ದಿಟ್ಟು ಹಿಡಿದು ಕೊಟ್ರು. ಹಲ್ಲೆಲೂಯಾ. ಆ ಯೂದನ ವಿಷಯದಲ್ಲಿ ಮಾತನಾಡ್ತಾ ಇದ್ದಾರೆ ಯೇಸು ಸ್ವಾಮಿ. ಮನುಷ್ಯ ಕುಮಾರ ನೇಮಕನಾದ ಪ್ರಕಾರ ಹೊರಟು ಹೋಗುತ್ತಾನೆ, ಅದು ನೇಮವಾಗಿದೆ. ಯೇಸು ಸ್ವಾಮಿ ಸಾಯ್ಬೇಕನ್ನೋದು ತಂದೆಯಾದ ದೇವರ ನೇಮವಾಗಿದೆ. ಆದ್ರೆ ಮುತ್ತಿಟ್ಟು ಹಿಡಿದು ಕೊಟ್ಟನಲ್ಲ, ಆತನ ವಿಷಯದಲ್ಲಿ ಹೇಳ್ತಾ ಇದ್ದಾರೆ ಯೇಸು ಸ್ವಾಮಿ. ಆತನನ್ನು ಹಿಡಿದುಕೊಡುವ ಮನುಷ್ಯನ ಗತಿಯನ್ನು ಏನು ಹೇಳಲಿ? ಯಾರೇನೇ ಅಲ್ಲಿ, ನಾನು ನನ್ನ ಕರ್ತನಾಗಿ ಜೀವಿಸ್ತೇನೆ, ನನ್ನ ಕರ್ತನಿಗಾಗಿ ಸಾಯುವುದಕ್ಕಾಗಿ ನಾನು ರೆಡಿಯಾಗಿದ್ದೇನೆ ಎಂಬುದಾಗಿ ಹೇಳ್ರಿ. ಕರ್ತನು ನಿಮ್ಮನ್ನ ಆಶೀರ್ವಾದ ಮಾಡುವವನಾಗಿದ್ದಾನೆ. ಅದೇ ರೀತಿಯಾಗಿ ಯೂದನಿಗೆ ಹೇಳಿದ್ರು, ನಿನ್ನ ಗತಿ ಏನಾಗಲಿ ಎಂಬುದಾಗಿ ಹೇಳುವಾಗ ಏನಾದ ಸತ್ಯ, ನೇಣ್ ಹಾಕೊಂಡ್ ಸತ್ತ. ನೇಣ್ ಹಾಕೊಂಡಿರೋ ಕಟ್ಟಿಗೇನೋ ಅವನ ಭಾರವನ್ನ ತಡ್ಕೊಳಕ್ಕಾಗ್ಲಿ, ಮುರಿದು ತಳಗಡೆ ಬಿತ್ತು, ಗೂಟದ ಮೇಲೆ ಬಿದ್ದ ಹೊಟ್ಟೆಯಲ್ಲಿ ಇರುವಂತ ಕರಳುಗಳೆಲ್ಲ ಹೊರಗಡೆ ನೋಡಿ. ಹುಷಾರಾಗಿರ್ಬೇಕು. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ನಮ್ಮನ್ನು ವಿವೇಚಿಸಿಕೊಳ್ಳೋಣ. ಆತನ ರಕ್ತದಲ್ಲಿ, ಆತನ ದೇಹದಲ್ಲಿ ಪಾಲುಗಾರರಾಗುವಾಗ ಇವತ್ತು ನಾನು ಏನ್ ಮಾಡಿದ್ದೇನೆ, ಏನ್ ಮಾಡಿಲ್ಲ, ದೇವರಿಗೆ ಮೆಚ್ಚುಗೆ ಆಗುವ ಕಾರ್ಯಗಳನ್ನ ಮಾಡಿದ್ದೇವ, ದೇವರಿಗೆ ಮನಸ್ಸಿಗೆ ನೋವಾಗುವಂತ ಕಾರ್ಯಗಳನ್ನ ಮಾಡಿದ್ದೇವ, ದೇವರು ನಮ್ಮ ಮೇಲೆ ಕೋಪ ಬರೆಸಿಕೊಳ್ಳುವಂತ ಕಾರ್ಯಗಳನ್ನ
ಮಾಡಿದ್ದೇವ? ಇವತ್ತು ನಾವು ಎಚ್ಚೆತ್ತುಕೊಳ್ಳೋಣ. ದೇವರು ಪ್ರತಿಯೊಬ್ಬೊಬ್ಬರನ್ನ ಕ್ಷಮಿಸುವಾಗಿದ್ದಾರೆ, ಪ್ರತಿಯೊಬ್ಬೊಬ್ಬರ ಮೇಲೆ ಕರುಣೆ ಉಳ್ಳ ದೇವರಾಗಿದ್ದಾರೆ. ಕಾರಣ ಆತನ ಕೃಪೆ ಉಳ್ಳ ದೇವರು. ತಂದೆ ಪ್ರೀತಿ ಸ್ವರೂಪವಾದ ಕಾರಣ ಮಗನನ್ನ ಕೊಟ್ಟರು. ಮಗನು ಆತನ ಕೃಪೆ ಉಳ್ಳ ದೇವರಾಗಿರೋದ್ರಿಂದ ನನ್ನ ನಿನ್ನ ಮೇಲೆ ಕೃಪೆಯನ್ನ ಕೊಟ್ಟರು. ಹಲ್ಲೆಲೂಯಾ. ಇವತ್ತು ನಾವು ಪರಿಶುದ್ಧಾತ್ಮನ ಕಾಲದಲ್ಲಿ ಜೀವಿಸ್ತಾ ಇದ್ದೇವೆ. ಪರಿಶುದ್ಧಾತ್ಮನಲ್ಲಿ ಜೀವಿಸೋಣ, ಪರಿಶುದ್ಧಾತ್ಮನಲ್ಲಿ ನಡೆಯೋಣ. ಯಾರು ಪಾಪಕ್ಕೆ ಒಳಪಡ್ತಾರೋ ಪರಿಶುದ್ಧಾತ್ಮನ ಅನ್ನೋನು ನನ್ನೊಳಗಡೆ ನಿನ್ನೊಳಗಡೆ ಇರುವುದಾದ್ರೆ ನಮ್ಮನ್ನ ವಾರ್ನಿಂಗ್ ಮಾಡ್ತಾರೆ. ಬೇಡ, ಅದು ತಪ್ಪಾದ ಮಾರ್ಗ, ಅದು ಕರ್ತನಿಗೆ ಇಷ್ಟವಿಲ್ಲದ ಮಾರ್ಗ, ಸರಿ, ಅಲ್ಲಿಂದ ದೂರ ಹೋಗು. ಕರ್ತನು ನಿನ್ನನ್ನು ನೋಡ್ತಾ ಇದ್ದಾನೆ, ಕರ್ತನು ನಿನ್ನನ್ನು ನೋಡ್ತಾ ಇದ್ದಾನೆ ಎಂಬುದಾಗಿ ಪರಿಶುದ್ಧಾತ್ಮನು ನನ್ನನ್ನು ನಿನ್ನನ್ನು ಎಚ್ಚರಿಸುವಂತವರಾಗಿದ್ದಾರೆ. ಪ್ರಿಯ ದೇವರ ಮಕ್ಕಳೇ, ಇವತ್ತು ನಾವು ಈ ರೀತಿಯಾಗಿ ಜೀವಿಸೋಣ, ಭಯಭಕ್ತಿ ಉಳ್ಳವರಾಗಿ ಜೀವಿಸೋಣ. ಪಾಪ ಮಾಡುವಾಗ ಭಯದ ಆತ್ಮ ನನ್ನೊಳಗಡೆ ಬರಬೇಕು. ಇದು ತಪ್ಪು ಮಾಡ್ತಾ ಇದೆಯನಲ್ಲ, ದೇವರ ಮನುಷ್ಯರ ಭಯ ಬೇಕಾಗಿಲ್ಲ, ದೇವರು ನನ್ನನ್ನು ನೋಡ್ತಾ ಇದ್ದಾನೆ ಎಂಬ ಭಯ ನನಗೂ ನಿನಗೂ ಬೇಕು. ಇದು ತೆಗೆದುಕೊಂಡು ಬಂದು ಕರ್ತನ ಭಕ್ತಿಯಲ್ಲಿ ಪಾಲ್ ಹಾಕಿ ಅದ್ರ ಒಳಗಡೆ ಕೈ ಹಾಕಿ ಯೂದನ ಹಾಗೆ ನಾವು ವಂಚನೆಯನ್ನ ಮಾಡುವವರಾಗಿರಬಾರದು. ಮತ್ತೆ ಹೋಗಿ ಮಾಡುವಂತ ಪಾಪಗಳನ್ನೇ ಮಾಡಬಾರದು, ಮತ್ತೆ ಹೋಗಿ ಮಾಡಿರುವಂತ ಅಪರಾಧಗಳನ್ನೇ ನಾನು ನೀವು ಮಾಡುವವರಾಗಿರಬಾರದು. ಆತನ ರಕ್ತ ಪರಿಶುದ್ಧವಾಗಿದೆ, ಆತನ ರಕ್ತದಲ್ಲಿ ಜೀವವಿದೆ, ಆತನ ರಕ್ತದಲ್ಲಿ ಬಲವಿದೆ, ಆತನ ರಕ್ತದಲ್ಲಿ ಪಾಪಗಳನ್ನ ನಿವಾರಣೆ ಮಾಡುವಂತದ್ದಾಗಿದೆ. ಇವತ್ತು ಲೋಕದಲ್ಲಿ ನೋಡುತ್ತೇವೆ, ಎಲ್ಲರಿಗೂ ಬ್ಲಡ್ ಐತಲ್ರಿ. ನಿಮ್ಮ ಬ್ಲಡ್ ನಿಮ್ಮ ತರ ಯಾರ್ದಿರ್ತದೋ ಅವ್ರಿಗೆ ಮಾತ್ರ ಅದು ಮ್ಯಾಚ್ ಆಗುತ್ತೆ. ಆದ್ರೆ ಯೇಸು ಸ್ವಾಮಿ ಬ್ಲಡ್ ಇಡೀ ಲೋಕಕ್ಕೆ ಕಾರ್ಯ ಆಗುತ್ತೆ. ಹಲ್ಲೆಲೂಯಾ. ಆತನ ರಕ್ತದಲ್ಲಿ ಶಕ್ತಿ ಇದೆ. ಇಲ್ಲಿವರೆಗೂ ತಲೆಮಾರುಗಳು ಉರುಳಿ ಹೋಗಿದ್ದಾವೆ, ಕಾಲಗಳು ಸಮಾಪ್ತಿಯಾಗಿದ್ದಾವೆ, ಆದ್ರೆ ಇನ್ನೂವರೆಗೂ ಆತನ ರಕ್ತದಲ್ಲಿ ಜೀವ ಇದೆ, ಆತನ ವಾಕ್ಯಕ್ಕೆ ಜೀವವಿದೆ. ಹಲ್ಲೆಲೂಯಾ. ಇವತ್ತು ನಾನು ನೀವು ಅದರಲ್ಲಿ ಜೀವಿಸೋಣ, ಅದರಲ್ಲಿ ಭಯಭಕ್ತಿ ಉಳ್ಳವರಾಗಿರೋಣ. ಇದನ್ನ ಮಾಡಿ ತಿರುಗಿ ಹೋಗಿ ಅದೇ ಕಾರ್ಯಗಳನ್ನ ಮಾಡೋದು ಬೇಡ. ಏನ್ ತಗೊಂಡಿದ್ದೇವೆ, ಎದರಲ್ಲಿ ಪಾಲಾಗಿದ್ದೇವೆ ಎಂಬುದಾಗಿ ನಾನು ನೀನು ಯೋಚನೆ ಮಾಡೋಣ. ಕೃಪೆಯನ್ನ ಕೊಡು ದೇವರೇ, ಯಾಕೆಂದ್ರೆ ನೀನು ಕೃಪಾ ಅತಿಶಯನಾಗಿದೆಯಲ್ಲ. ಆ ಕೃಪೆ ನಮ್ಮ ಒಳಗೆ ಇಳಿಯಲಿ ಸ್ವಾಮಿ, ಆ ದಯೆ ನಮ್ಮ ಒಳಗಡೆ ಇಳಿಯಲಿ ಸ್ವಾಮಿ. ನೀನು ಪ್ರತಿಯೊಬ್ಬೊಬ್ಬರನ್ನ ಮುಟ್ಟು ಸ್ವಾಮಿ. ಅಪ್ಪ, ಅವರನ್ನ ಸ್ವಾಮಿ ದೇವರೇ ಕ್ಷಮಿಸುವಂತ ಕರ್ತನೆ ದೇವರೇ, ಅದನ್ನ ಕೇಳುವಂತ ಯೋಚನೆಗಳು ಇಲ್ಲದೆ ಇರುವವರಿಗಾಗಿ ಪ್ರಾರ್ಥಿಸ್ತೇನೆ ದೇವರೇ. ಅವರನ್ನ ಕ್ಷಮಿಸು ದೇವರೇ.